ಭೀಷ್ಮ ಪಥದ ಮೂಲಕ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ, ಸಂಸದರಿಗೆ, ಶಾಸಕರಿಗೆ ಒಂದು ಮನವಿ. ಆನಂದಪುರದ ರೈಲ್ವೆ ಮೇಲ್ಸೇತುವೆ ಮಂಜೂರಾಗಿದ್ದರೂ ಕಾರ್ಯರೂಪಕ್ಕೆ ಬಾರದೆ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಆನಂದಪುರದ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿರುವ ಪಾದಚಾರಿ ಮೇಲ್ಸೇತುವೆ ಮಂಜೂರಾಗಿ ವರ್ಷಗಳೇ ಕಳೆದರೂ ಇಲ್ಲಿಯವರೆಗೂ ಕಾಮಗಾರಿ ಮಾತ್ರ ಪ್ರಾರಂಭವಾಗಿಲ್ಲ. ಇಲಾಖೆಯ ಈ ಆಮೆಗತಿಯ ನಡೆ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆನಂದಪುರ ರೈಲ್ವೆ ನಿಲ್ದಾಣದಲ್ಲಿ 2 ಹಳಿಗಳಿದ್ದು ರೈಲುಗಳ ಕ್ರಾಸಿಂಗ್ ಸಂದರ್ಭದಲ್ಲಿ ಜೀವ ಕೈಯಲ್ಲಿ ಹಿಡಿದು ಹಳಿ ದಾಟಬೇಕಾದ ಸ್ಥಿತಿ ಇದೆ. ಈ ಗಂಭೀರ ಸಮಸ್ಯೆಯನ್ನು ಮನಗಂಡ ಇಲ್ಲಿನ ಹಲವಾರು ಸಾಮಾಜಿಕ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ನಿತ್ಯ ಪ್ರಯಾಣಿಸುವ ಪ್ರಯಾಣಿಕರು ಒಟ್ಟಾಗಿ ಸಂಬಂಧಪಟ್ಟ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಹಾಗೂ ಸಂಸದರಿಗೆ ಹಲವಾರು ಬಾರಿ ಲಿಖಿತ ಮನವಿಗಳನ್ನ ನೀಡಿದ್ದರು. ಸಾರ್ವಜನಿಕರ ಹೋರಾಟದ ಫಲವಾಗಿ ಆನಂದಪುರ ರೈಲ್ವೆ ಮೇಲ್ಸೇತುವೆ ಮಂಜೂರಾಗಿತ್ತು. ಇನ್ನು ಮುಂದೆ ನಮ್ಮ ಕಷ್ಟಗಳು ತೀರುತ್ತವೆ, ಸುರಕ್ಷಿತವಾಗಿ ಪ್ಲಾಟ್ಫಾರಂ ಬದಲಾಯಿಸಬಹುದು ಎಂದುಕೊಂಡಿದ್ದ ಈ ಭಾಗದ ಜನರಿಗೆ ಮತ್ತೆ ನಿರಾಸೆಯಾಗಿದೆ. ರೈಲು ಬಂದಾಗ ವೃದ್ಧರು, ರೋಗಿಗಳು, ಮಕ್ಕಳನ್ನು ಎತ್ತಿಕೊಂಡು ಹಳಿ ದಾಟಲು ಪಡುವ ಪಾಡು ಆ ದೇವರಿಗೆ ಪ್ರೀತಿ. ಯೋಜನೆ ಮಂಜೂರಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಾರೆ, ಆದರೆ ಕಾಮಗಾರಿಗಳು ಏಕೆ ಶುರುವಾಗಿಲ್ಲ ಎನ್ನುವುದಕ್ಕೆ ಯಾರಿಂದಲೂ ಉತ್ತರವಿಲ್ಲ. ಮಂಜೂರಾತಿ ಸಿಕ್ಕಿ ಸುದೀರ್ಘ ಸಮಯ ಕಳೆದರೂ ನಿಲ್ದಾಣದಲ್ಲಿ ಒಂದು ಸಣ್ಣ ಇಟ್ಟಿಗೆ ಇಡುವ ಕೆಲಸವೂ ನಡೆದಿಲ್ಲ. ನಿಲ್ದಾಣದಲ್ಲಿ ಸೂಕ್ತವಾದ ಪಾದಚಾರಿ ಮೇಲ್ಸೇತುವೆ ಇಲ್ಲದ ಕಾರಣ ಎತ್ತರದ ಪ್ಲಾಟ್ಫಾರ್ಮ್ಗಳನ್ನು ಹತ್ತಲು ಹಾಗೂ ಇಳಿಯಲು ಸಾರ್ವಜನಿಕರು ಹರಸಾಹಸ ಪಡುತ್ತಿದ್ದಾರೆ. ವಯಸ್ಸಾದವರು, ಅನಾರೋಗ್ಯದಿಂದ ಬಳಲುತ್ತಿರುವವರು ಮತ್ತು ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬರುವ ಪೋಷಕರು ಪ್ಲಾಟ್ಫಾರ್ಮ್ ಹತ್ತುವ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದ ಉದಾಹರಣೆಗಳು ಬಹಳಷ್ಟಿವೆ. ಲಗೇಜುಗಳನ್ನು ಹೊತ್ತು ಹಳಿ ದಾಟುವುದು ಪ್ರಯಾಣಿಕರಿಗೆ ಪ್ರತಿ ದಿನದ ಕಡು ವೈರಾಗ್ಯವಾಗಿ ಪರಿಣಮಿಸಿದೆ. ಈ ನಿಲ್ದಾಣದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಅಂದರೆ ರಿಸರ್ವೇಶನ್ ಟಿಕೆಟ್ಗಳನ್ನು ಮಾಡಲು ಇಲ್ಲಿ ಸಾಧ್ಯವಿಲ್ಲ. ರಿಸರ್ವೇಶನ್ ಮಾಡಲೇಬೇಕೆಂದರೆ ಸಾಗರ, ತಾಳಗುಪ್ಪ, ಶಿವಮೊಗ್ಗ ಹೋಗಬೇಕಾದ ಅನಿವಾರ್ಯತೆ ಇದೆ. ತಕ್ಷಣ ಸ್ಥಳೀಯ ಸಂಸದರು ಮತ್ತು ಶಾಸಕರು ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ರೈಲ್ವೆ ಇಲಾಖೆಯ ಮೇಲೆ ಒತ್ತಡ ತರಬೇಕಾಗಿದೆ. ಇನ್ನಾದರೂ ವಿಳಂಬ ನೀತಿಯನ್ನು ಬಿಟ್ಟು ತಕ್ಷಣವೇ ಮೇಲ್ಸೇತುವೆ ಹಾಗೂ ಟಿಕೆಟ್ ಬುಕಿಂಗ್ ಕೌಂಟರ್ ಆರಂಭಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರ ಸಹನೆ ಕಟ್ಟೆ ಹಿಡಿದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಂಘ ಸಂಸ್ಥೆಗಳು ಎಚ್ಚರಿಸಿವೆ.